ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು. ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು ಮಿಡ್ ವೀಕ್ ಎಲಿಮಿನೇಷನ್. ಹೌದು, ಮಿಡ್ ವೀಕ್ ಎಲಿಮಿನೇಷನ್ ಕಂಪ್ಲೀಟ್ ಆಗೋಗಿದೆ ಆಲ್ರೆಡಿ. ಒನ್ ಆಫ್ ದ ಮೋಸ್ಟ್ ಡಿಸರ್ವಿಂಗ್ ಟಾಪ್ 5 ಇರ್ತಾರೆ ಅಂತ ಯಾರು ಅಂದ್ಕೊಂಡಿದ್ದೀವೋ ಅವರು ಎಲಿಮಿನೇಟ್ ಆಗಿದ್ದಾರೆ. ಅವ್ರಿನ್ ಯಾರೂ ಅಲ್ಲ, ತನಿಷಾ ಅವರು. ನಾನು ಅಂದ್ಕೊಂಡಿದ್ದೆ ಅವರು ಟಾಪ್ 5 ಬರ್ತಾರೆ. ಬಿಗ್ ಬಾಸ್ ಅವರು ಡೇ ಒನ್ನಿಂದ ಮಾಡಿರೋ ಪರ್ಫಾರ್ಮೆನ್ಸ್ ಕೂಡ ಕನ್ಸಿಡರ್ ಮಾಡ್ತಾರೆ ಅಂತ. ಬಟ್ ಬಿಗ್ ಬಾಸ್ ಅವರು ಸ್ಯಾಟರ್ಡೇ ಪ್ಲೇ ಮಾಡಿರೋ ಸ್ಟಂಟ್ಸ್ಗೆ ತನಿಷಾ ಅವ್ರು ಬಲಿಯಾದರು ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತು, ಲಾಸ್ಟ್ ಸಂಡೇ ಬಂದುಬಿಟ್ಟು ಎಲಿಮಿನೇಷನ್ ಇದೆ ಅಂತ ಹೇಳ್ಬಿಟ್ಟು ಅರ್ತುರ್ ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಅವರು ಎಮೋಷ್ನಲ್ ಡ್ರಾಮಾ ಕ್ರಿಯೇಟ್ ಮಾಡಿಬಿಟ್ಟು ಹೈ TRP ತೊಗೊಂಡಿರೋದು. ಈಗ ಆ ಥರ ಎಮೋಷ್ನಲ್ ಡ್ರಾಮಾ ಎಲ್ಲ ಕ್ರಿಯೇಟ್ ಮಾಡಿ ಹೈ TRP ತೊಗೊಂಡು ಒಬ್ಬರನ್ನ ಕಳಿಸ್ಬಿಟ್ರೆ ಇನ್ನು ಎಲ್ಲಿ ಇವರು TRPಗೆ ಕಳಿಸ್ಕೊಂಡ್ರು ಅಂತ ಬಿಗ್ ಬಾಸ್ಗೆ ಒಂದು ಕೆಟ್ಟ ಹೆಸರು ಬರುತ್ತೆ ಅಂತ ಅಂದ್ಬಿಟ್ಟು ಓಟ್ ಬಂದಿದ್ರೂ ಕೂಡ ಮನೆಯಲ್ಲಿ ಡೇ ಒನ್ನಿಂದ ಕಷ್ಟಪಟ್ಟು ಆಡ್ತಿರೋ ತನಿಷಾ ಅವ್ರನ್ನ ಎಲಿಮಿನೇಟ್ ಮಾಡಿದ್ದಾರೆ. ನನಗಂತೂ ಇದೊಂದು ಸ್ವಲ್ಪನೂ ಕರೆಕ್ಟ್ ಅನ್ನಿಸ್ಲಿಲ್ಲ. ಯಾಕಂದರೆ ನೀವು ಲಾಸ್ಟ್ ಹೋಗಲಿ, ಅವ್ರು ಡೇ ಒನ್ನಿಂದ ಪರ್ಫಾರ್ಮೆನ್ಸ್ ನೋಡಲಿಲ್ಲ ಅಂದರೂ BB ಟೀಮ್ ಅವರು ಲಾಸ್ಟ್ ವೀಕ್ ಮತ್ತು ಈ ವೀಕ್ ಪರ್ಫಾರ್ಮೆನ್ಸ್ ಮತ್ತು ಲಾಸ್ಟ್ ವೀಕ್ ಮತ್ತು ಈ ವೀಕ್ ವೋಟಿಂಗ್ ರಿಸಲ್ಟ್ಸ್ನ ಕನ್ಸಿಡರ್ ಮಾಡಿದರೂ ಕೂಡ ನಮ್ರತಾ ಅವರಿಗೆ ಮತ್ತು ತುಕಾಲಿ ಅವರಿಗೆ ತನಿಷಾ ಅವರಿಗಿಂತೂ ಜಾಸ್ತಿ ಕಡಿಮೆ ವೋಟಿಂಗೇ ಬಿದ್ದಿತ್ತು. ಆದರೆ ಕನ್ಸಿಡರೇ ಮಾಡಲಿಲ್ಲ. ತನಿಷಾ ಅವ್ರನ್ನ ಎಲಿಮಿನೇಟ್ ಮಾಡೇ ಬಿಟ್ಟರು ಕೊನೆಗೂ. ಆದರೆ ಒಂದು ಒಳ್ಳೇದಂದರೆ ತನಿಷಾ ಅವ್ರಿಗೆ ಇಲ್ಲಿವರೆಗೂ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಸಲ್ಲಿ ಸಿರಿ ಮ್ಯಾಮ್ಗೆ ಹೆಂಗೆ ಪಾಸಿಟಿವಿಟಿ ಇತ್ತೋ ಅದೇ ಥರ ಇತ್ತು. ಆ್ಯಕ್ಚುಲಿ ಸಿರಿ ಮ್ಯಾಮ್ ಇಷ್ಟು ದಿನ ಆಟ ಆಡದೇ ಬಂದುಬಿಟ್ಟಿದ್ದಾರೆ ಇಷ್ಟು ದೂರ ಅಂತ ರ್ಯೂಮರ್ಸ್ ಆದರೂ ಇತ್ತು. ಬಟ್ ತನಿಷಾಗೆ ಆ ಥರ ಇಲ್ಲ, ಒಂಚೂರು ನೆಗೆಟಿವಿಟಿ ಇಲ್ಲ. ಮತ್ತು ಫ್ರಮ್ ಡೇ ಒನ್ನಿಂದ ಇಲ್ಲಿವರೆಗೂ ಸೋಲೋ ಫೈಟರಾಗೇ ಇದ್ದಾರೆ. ಮತ್ತು ಯಾರೂ ಸಪೋರ್ಟ್ ತೊಗೊಂಡು ಆಡಿಲ್ಲ. ಅವ್ರಿಗೊಂದು ಸ್ವಲ್ಪನೂ ಆಟಕ್ಕೆ ಬೆಲೆ ಸಿಗ್ತಿಲ್ಲ ಅಂತ ಆಚೆ ಕೂಡ ತುಂಬ ಕಟ್ಟಸಿದೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಪಾಸಿಟಿವ್ ನೋಟಲ್ಲಿ ಆಚೆ ಬಂದಿದ್ದಾರೆ. ಆಚೆ ಬಂದಿದ್ರು ಕೂಡ ವಿನ್ನರ್ ಆಗಲಿಲ್ಲ ಅಂದ್ರೂ ಆಚೆಗಡೆ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ತುಂಬ ಪಾಸಿಟಿವ್ ಆಗಿದ್ದಾರೆ. ಸಂಗೀತ ಒಂದು ಕಡೆ ಎಷ್ಟು ಪಾಸಿಟಿವಿಟಿ ಇದೆಯೋ ಅಷ್ಟೇ ನೆಗೆಟಿವಿಟಿ ಸಂಗೀತ ಅವರಿಗಿದೆ. ಮತ್ತು ಕಾರ್ತಿಕ್ಗೂ ಅಷ್ಟೇ, ವಿನಯ್ಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಬಟ್ ನೀವು ತನಿಷಾನ ಕಂಪೇರ್ ಮಾಡಿದ್ರೆ ಅವರಿಗೆ ನೆಗೆಟಿವಿಟಿಗಿಂತೂ ಪಾಸಿಟಿವಿಟಿನೇ ಜಾಸ್ತಿ. ಅದು ತುಂಬ ಇಂಪಾರ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೋಗಿ ಆಚೆ ಬರ್ತಿರ್ಬೇಕಾದ್ರೆ. ಸೊ ತನಿಷಾ ಅವರು ಒಂದು ಪಾಸಿಟಿವ್ನೆಸ್ನ ವಿನ್ ಮಾಡಿಕೊಂಡು ಆಚೆ ಬರ್ತಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋಲೋ ಫೈಟರ್, ಶಿ ಇಸ್ ಅ ಲೇಡಿ ಟೈಗರ್ ಇನ್ ಅ ಬಿಗ್ ಬಾಸ್ ಅಂತ ನನ್ನ ಪ್ರಕಾರ. ನಾನು ಎಲ್ಲ ವೀಡಿಯೋಲ್ಲೂ ನಾನು ಹೇಳಿರ್ತೀನಿ, ತನಿಷಾ ಮೋಸ್ಟ್ ಅಂಡರ್ ರೇಟೆಡ್. ಅವ್ರ ಪರ್ಫಾರ್ಮೆನ್ಸ್ ತಕ್ಕಂಗೆ ಅವ್ರಿಗೆ ರಿಟರ್ನ್ಸ್ ಸಿಗ್ತಾಯಿಲ್ಲ. ಐದರ್ ಆ ಜನದಿಂದ ಓಟ್ ಪ್ರಕಾರ ಆಗಿರ್ಬೋದು, ಇಲ್ಲಾಂದರೆ ಬಿಗ್ ಬಾಸ್ ಕಡೆಯಿಂದ ನೇಮ್, ಫೇಮ್, ಸ್ಕ್ರೀನ್ ಸ್ಪೇಸ್ ಆಗಿರ್ಬೋದು. ಅದೇ ಆಗೋಯ್ತು. ಶಿ ಈಸ್ ಔಟ್ ಆಫ್ BB ಹೌಸ್. ಇದೇ ನಾನು ಈ ವಿಡಿಯೋಲಿ ಹೇಳ್ಬೇಕು ಅಂತ ಇಷ್ಟಪಟ್ಟಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.